ಅಬ್ದುಲ್ ರಶೀದ್ ಸುಲೈಮಾನ್ ಅಜ್ಮಿರಿ, ಮೊಹಮ್ಮದ್ ಫಾರೂಕ್, ಮೊಹಮ್ಮದ್ ಹಾಫೀಜ್ ಶೇಖ್ ಮತ್ತು ಮೊಹಮ್ಮದ್ ಯಾಸಿನ್ ಎಂಬ ಮೂವರನ್ನು 6 ವರ್ಷಗಳ ಕಾಲ ಜೈಲಲ್ಲಿ ಕೊಳೆಯಿಸಿದ ಬಳಿಕ ಇದೀಗ ಫೋಟಾ ನ್ಯಾಯಾಲಯ ದೋಷಮುಕ್ತಗೊಳಿಸಿದೆ. 2002 ಸೆಪ್ಟೆಂಬರ್ 24ರಂದು ಗುಜರಾತ್ನ ಅಕ್ಷರಧಾಮ ಮಂದಿರದ ಮೇಲೆ ಗುಂಡಿನ ದಾಳಿಯಾಗಿತ್ತು. ಇದರಲ್ಲಿ 32 ಮಂದಿ ಹತ್ಯೆಗೀಡಾಗಿದ್ದರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿತರಾಗಿದ್ದ 6 ಮಂದಿಯನ್ನು 2014 ಮೇಯಲ್ಲಿ ಸುಪ್ರೀಂ ಕೋರ್ಟ್ ದೋಷಮುಕ್ತಗೊಳಿಸಿತ್ತು. ಮಾತ್ರ ಅಲ್ಲ, ತಪ್ಪು ಮಾಡದ ಜನರನ್ನ ಪ್ರಕರಣದಲ್ಲಿ ಸಿಲುಕಿಸಿರುವುದಕ್ಕೆ ಗುಜರಾತ್ ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡಿತ್ತು. ನ್ಯಾಯಯುತವಾದ ತನಿಖೆ ನಡೆಸದೇ ಇರುವುದಕ್ಕೆ ಪೊಲೀಸರನ್ನು ಆಕ್ಷೇಪಿಸಿತ್ತು. ಈ ದಾಳಿ ನಡೆಯುವಾಗ ಅಹಮದಾಬಾದ್ನ ನಿವಾಸಿಗಳಾದ ಅಬ್ದುಲ್ ರಶೀದ್ ಸುಲೈಮಾನ್ ಅಜ್ಮಿರಿ ಮತ್ತು ಹಾಫೀಜ್ ಶೇಖ್ ಇಬ್ಬರು ಸೌದಿ ಅರೇಬಿಯಾದಲ್ಲಿದ್ದರು. ಇವರನ್ನ ಆರೋಪಿಗಳಂತ ಹೆಸರಿಸಲಾಯಿತು. 2019ರಲ್ಲಿ ಇವರಿಬ್ಬರು ಭಾರತಕ್ಕೆ ಮರಳಿ ಬಂದರು. ಗುಜರಾತ್ ಕ್ರೈಮ್ ಬ್ರಾಂಚ್ ಇವರನ್ನು ಬಂಧಿಸಿತು. ಇವರ ಮೇಲಿರುವ ಆರೋಪವನ್ನೇ ಇದೀಗ ದೋಷಮುಕ್ತಗೊಂಡ ಇನ್ನೋರ್ವ ವ್ಯಕ್ತಿ ಮೊಹಮ್ಮದ್ ಯಾಸಿನ್ ಮೇಲೆ ಕೂಡ ಹೊರಿಸಲಾಯಿತು. ಇದೀಗ ಪ್ರತ್ಯೇಕ ಫೋಟಾ ನ್ಯಾಯಾಲಯ ಈ ಮೂವರನ್ನು ದೋಷಮುಕ್ತಗೊಳಿಸಿದೆ. ಈ ಹಿಂದೆ ಸುಪ್ರೀಂ ಕೋರ್ಟ್ ಮೂವರನ್ನು ದೋಷಮುಕ್ತಗೊಳಿಸುವುದಕ್ಕೆ ಯಾವ ಕಾರಣವನ್ನು ನೀಡಿತ್ತೋ ಅದೇ ಕಾರಣವನ್ನು ಫೋಟಾ ನ್ಯಾಯಾಲಯ ಈ ಮೂವರ ದೋಷಮುಕ್ತಿಗೂ ನೀಡಿದೆ. ಸುಪ್ರೀಂ ಕೋರ್ಟ್ ಈ ಹಿಂದೆ ಪರಿಶೀಲನೆ ನಡೆಸಿ ತಿರಸ್ಕರಿಸಿದ ಬಳಿಕ ಹೊಸ ಯಾವ ಸಾಕ್ಷ್ಯಗಳನ್ನು ಇವರ ಮೇಲೆ ಪೊಲೀಸರಿಗೆ ಮಂಡಿಸಲು ಸಾಧ್ಯವಾಗಿಲ್ಲ ಅಂತ ನ್ಯಾಯಾಧೀಶ ಹೇಮಂತ್ ರಾವಲ್ ತನ್ನ ತೀರ್ಪಿನಲ್ಲಿ ಉಲ್ಲೇಖಿಸಿದ್ದಾರೆ. ಈ ಕೃತ್ಯದ ಪ್ರಮುಖ ಆರೋಪಿಗಳಂತ ಪೊಲೀಸರು ಹೇಳಿದ್ದ ವ್ಯಕ್ತಿಗಳನ್ನೇ ಸುಪ್ರೀಂ ಕೋರ್ಟ್ ಬಿಡುಗಡೆ ಮಾಡಿರೋದನ್ನ ತೀರ್ಪಿನಲ್ಲಿ ನ್ಯಾಯಾಧೀಶರು ಉಲ್ಲೇಖಿಸಿದ್ದಾರೆ. ಆ ಬಳಿಕ ಹೊಸ ಸಾಕ್ಷಿಗಳನ್ನು ಸಲ್ಲಿಸಲು ಪೊಲೀಸರು ವಿಫಲರಾಗಿದ್ದಾರೆ. ಆದ್ದರಿಂದ ಮೂವರನ್ನು ಬಿಡುಗಡೆಗೊಳಿಸಬೇಕು ಅಂತ ನ್ಯಾಯಾಧೀಶರು ಆದೇಶಿಸಿದ್ದಾರೆ. ನಿಜವಾಗಿ ಇವರ ಪರವಾಗಿ ಹೋರಾಡುವುದಕ್ಕೆ ಯಾರೂ ಇರಲಿಲ್ಲ. ಈ ಹಿಂದೆ ಸುಪ್ರೀಂ ಕೋರ್ಟ್ನಿಂದ ದೋಷಮುಕ್ತರಾಗಿ ಬಿಡುಗಡೆಗೊಂಡ ವ್ಯಕ್ತಿಗಳು ಈ ಮೂವರು ಜೈಲಿನಲ್ಲಿರುವುದನ್ನು ಜಮಿಯತೆ ಉಲಮಾಯ ಹಿಂದ್ನ ನಾಯಕರಿಗೆ ತಿಳಿಸಿದ್ದಾರೆ. ಆ ಬಳಿಕ ಜಮಿಯತೆ ಉಲಾಮಾ ಇವರಿಗೆ ಕಾನೂನು ನೆರವು ನೀಡಲು ನಿರ್ಧರಿಸಿದೆ. ಆ ನಿರ್ಧಾರದ ಪ್ರಕಾರ ಕಾನೂನು ಹೋರಾಟ ಮಾಡಿ ಈ ಮೂವರನ್ನ ಬಿಡುಗಡೆಗೊಳಿಸಲು ಯಶಸ್ವಿಯಾಗಿದೆ. ಈ ತೀರ್ಪು ನ್ಯಾಯದ ಗೆಲುವು ಎಂದು ಜಮಿಯತೆ ಉಲಾಮಾ ಹೇಳಿದೆ. ಆದರೆ ಈ ನ್ಯಾಯ ಸಿಗುವುದಕ್ಕಾಗಿ 6 ವರ್ಷಗಳ ಕಾಲ ಈ ಮೂವರು ಜೈಲಲ್ಲಿ ಕಳೆದಿರುವುದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿದೆ. ಮಂದಿರದ ಮೇಲೆ ದಾಳಿಯನ್ನ ಯಾವ ಕಾರಣಕ್ಕೂ ಸಹಿಸಲು ಸಾಧ್ಯವಿಲ್ಲ. 32 ಮಂದಿಯ ಹತ್ಯೆ ನಡೆಸಿದ ಅಪರಾಧಿಗಳನ್ನು ಗಲ್ಲಿಗೇರಿಸಬೇಕು. ಅದಕ್ಕೆ ಯಾರೂ ಆಕ್ಷೇಪ ವ್ಯಕ್ತಪಡಿಸುವುದಿಲ್ಲ. ಆದರೆ ಅದರ ಹೆಸರಲ್ಲಿ ನಿರಪರಾಧಿಗಳು ಶಿಕ್ಷೆಗೆ ಒಳಗಾಗಬಾರದು. ಅನ್ಯಾಯವಾಗಿ 1 ದಿನ ಜೈಲಲ್ಲಿ ಕಳೆಯುವುದು ಕೂಡ ಅವರನ್ನು ಮಾನಸಿಕವಾಗಿ ಜರ್ಜರಿತಗೊಳಿಸುತ್ತದೆ. ಸಮಾಜದಲ್ಲಿ ಅವರ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿಸುತ್ತದೆ. ಈಗ ಈ 3 ಮಂದಿ ಬಿಡುಗಡೆಯಾದರೂ ಕಳೆದ 6 ವರ್ಷಗಳಲ್ಲಿ ಇವರ ವಿರುದ್ಧ ಹರಡಿ ಬಿಡಲಾಗಿರುವ ಸುದ್ದಿಗಳ ಪ್ರಭಾವ ಅಷ್ಟು ಬೇಗ ಕಡಿಮೆ ಆಗಲಾರದು. ಕಳೆದ 6 ವರ್ಷಗಳಲ್ಲಿ ಇವರ ಕುಟುಂಬ ಸಾಕಷ್ಟು ನೋವನ್ನು ಹೊಂದಿರಬಹುದು. ಅವರ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಕೆಟ್ಟಿರಬಹುದು. ಮಕ್ಕಳ ಮೇಲೂ ಹೆತ್ತವರ ಮೇಲೂ ಇವರ ಸಂಗಾತಿಯ ಮೇಲೂ ಸಾಕಷ್ಟು ದುಷ್ಪರಿಣಾಮ ಬಿದ್ದಿರಬಹುದು. ಇವರು ಮಾನಸಿಕವಾಗಿ ಕುಗ್ಗಿರಬಹುದು. ಭಯೋತ್ಪಾದನಾ ಕೃತಿಯನ್ನು ಖಂಡಿಸುತ್ತಲೇ ಮತ್ತು ಅಂಥವರಿಗೆ ಕಠಿಣ ಶಿಕ್ಷೆಯನ್ನು ನೀಡಬೇಕು ಅಂತ ಒತ್ತಾಯಿಸುತ್ತಲೇ ನಿರಪರಾಧಿಗಳು ಇಂಥ ಸಂದರ್ಭದಲ್ಲಿ ತೊಂದರೆಗೆ ಈಡಾಗದಿರಲಿ ಎಂದೇ ಆಗ್ರಹಿಸಬೇಕಾಗಿದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.